ಅಲ್ಲಿ ಜನ ಮಾತಾಡ್ತಾರೆ. ಡಿ ಕೆ ಶಿವಕುಮಾರರ ಪರವಾಗಿರುವಂಥ ತಂಡ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಅಷ್ಟು ಕಾರ್ಯಾಚರಣೆ ಮಾಡ್ತದೆ ಅಂತ ಹೇಳುವಂಥ ಮಟ್ಟಿಗೆ ಇವತ್ತು ಹೋಗಿರುವಂಥದ್ದು ಭಾರಿ ನೋವಿನ ಸಂಗತಿ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾನು ಕೇಂದ್ರದ ವರಿಷ್ಠರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ತಾವು ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಒಂದು ಸರ್ಕಾರವೇ ಅಧಪತನ ಅವರ ಸ್ವಯಂ ಪ್ರೇರಿತ ಕೆಲಸ ಕಾರ್ಯಗಳಿಂದ ಆಗ್ತಾ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೂಡ ನಾವು ಒಂದು ದಿಟ್ಟ ಹೆಜ್ಜೆಯನ್ನು ಇಡದಿದ್ದರೆ ರಾಜಕಾರಣದಲ್ಲಿ ಜನ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಸಂಶಯದಿಂದ ನೋಡುವಂಥ ವಾತಾವರಣ ಸೃಷ್ಟಿ ಆಗಬಹುದು ಅಂತ ಹೇಳುವಂಥ ನನ್ನ ಅನಿಸಿಕೆ. ಆದ ಕಾರಣ ಇದೊಂದು ಕಾರ್ಯ ನಡೀಲೇಬೇಕು. ಕುಮಾರಸ್ವಾಮಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನಿಜ ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಪಕ್ಷದ ಯಾರೋ ಒಬ್ಬ ಪ್ರಮುಖ ಏನೋ ಮಾಡಿದ್ದಾನೆ ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿದ್ದನ್ನು ನಿಮ್ಮ ಮಾತಿಂದ ನಾವು ತಿಳ್ಕೊಂಡಿದ್ದೇವೆ. ನೋವಾಗಿದೆ ನಿಜ. ನಿಮ್ಮ ಸ್ಥಾನದಲ್ಲಿ ನಾನೇ ಇದ್ದರೂ ಕೂಡ ಈ ರೀತಿ ಆದಾಗ ನೋವಾಗೋದು ಸ್ವಾಭಾವಿಕ, ಸಹಜ. ಆದರೆ ನಾವು ಅದಕ್ಕಿಂತ ಮೇಲೆ ನಿಂತು ರಾಜ್ಯದ ಜನರ ಹಿತಾಸಕ್ತಿಯ ದೃಷ್ಟಿಯಿಂದ ಯಾರು ಸರ್ಕಾರಿ ಖಜಾನೆಯನ್ನು ಕೊಳ್ಳೆ ಹೊಡೆಯುವಂಥ, ಯಾರು ಸರ್ಕಾರಿ ಜಾಗಗಳನ್ನು ನುಂಗಿ ಹಾಕುವಂಥ ಈ ಭ್ರಷ್ಟ ರಾಜಕಾರಣವನ್ನು ಕೊನೆಗೊಳಿಸುವಂಥದ್ದಕ್ಕೆ ನಾವು ದಿಟ್ಟ ಹೆಜ್ಜೆ ಇಡಬೇಕಾದಂಥ ಅವಶ್ಯಕತೆ ಇದೆ. ಕುಮಾರಸ್ವಾಮಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನಿಜ ಈ ಭಾಗದಲ್ಲಿ ನೀವು ನಮಗಿಂತ ಪ್ರಬಲರಾಗಿದ್ದೀರಿ, ನಿಮ್ಮ ಸಂಘಟನೆ ಈಗ ನಾವಿಬ್ಬರು NDA. ಆದ ಕಾರಣ ಈಗ ಆ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಈಗ ಉದ್ಭವ ಆಗುವಂಥ ಪ್ರಶ್ನೆ ಇವತ್ತಿನ ಈ ಭ್ರಷ್ಟ ಸರ್ಕಾರದ ವಿರುದ್ಧ ವಿಪಕ್ಷವಾಗಿ ನಾವು ಒಟ್ಟಾಗಿ ಹೋರಾಟ ಮಾಡದಿದ್ದರೆ ಜನ ನಮ್ಮನ್ನು ಕ್ಷಮಿಸೋದಿಲ್ಲ. ಆದ ಕಾರಣ ಅದನ್ನು ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಸರ್, ಆದರೆ ಪ್ರೀತಮ್ ಗೌಡರನ್ನ ಈಗ ಜೊತೆಲಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಂದು ರೀತಿ ಅವಮಾನ ಜೊತೆ ಮುಗಿದ್ದಾರೆ. ಯಾಕಂದ್ರೆ ಅವರ ಸಭೆಗಳಲ್ಲಿ ಎಲ್ಲ ಕೂಡ ಸರಿಸಮಗೊಳಿಸ್ಕೊಡ್ತಕ್ಕಂಥ ಅವರು ಒಂದು ಮಾತನ್ನ ಹೇಳ್ತಾರೆ, ದೇವೇಗೌಡರ ಕುಟುಂಬಕ್ಕೆ ವಿಷವನ್ನು ಉಣಿಸಿದಂಥವ್ರು, ಅವ್ರ ಜೊತೆ ನಾನು ಸರಿಸಮವಾಗಿ ಹಂಚ್ಕೋಬೇಕಾ ವೇದಿಕೆಯನ್ನು ಅಂತಕ್ಕಂಥದ್ದು ಅವರ ಒಂದು ಪ್ರಶ್ನೆ. ಹಾಗಾಗಿ ಅವ್ರೇನೋ ಪಕ್ಷದಿಂದ ಬಿಡೋದು ಸೂಕ್ತ ಅಂತೀರಾ, ಇಲ್ಲ ಮೈತ್ರಿ ಧಕ್ಕೆ ಆಗುತ್ತೆ ಈ ಕಡೆಗೆ? ಈ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ನನಗೆ ಆಗೋದಿಲ್ಲ. ಈ ತೀರ್ಮಾನಗಳನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಕೇಂದ್ರದವರ ಜೊತೆ ಸೇರಿಕೊಂಡು ಮಾಡಬೇಕಾಗಿದೆ. ಆದರೆ ಕುಮಾರಸ್ವಾಮಿಯವರು ಆ ಮಾತನ್ನು ಹೇಳಿದರಲ್ಲಿ ತಪ್ಪು ಅಂತ ನಾನು ಹೇಳಲ್ಲ, ಖಂಡಿತವಾಗಿ ಹೇಳಲ್ಲ. ಯಾಕೆ ಅಂತ ಹೇಳಿದರೆ ಇಡೀ ಕುಟುಂಬದ ವಿರುದ್ಧ ಆದಂಥ ಕಾರ್ಯಾಚರಣೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಅವರ ಆರೋಪ. ಇದಕ್ಕೆ ಕೋರ್ಟ್ ಇದೆ, ಮೈದಾನ ಇದೆ, ಪೊಲೀಸ್ ಇದೆ. ನಾವಿದನ್ನು ಇಲ್ಲಿ ಚರ್ಚೆ ಮಾಡುವಂಥ ಇದಲ್ಲ, ಮತ್ತು ನಾನು ಆ ಚರ್ಚೆ ಮಾಡುವಂಥ ಸ್ಥಾನದಲ್ಲಿ ಕೂಡ ನಾನಿಲ್ಲ ಇವತ್ತು. ಒಂದು ಎರಡನೇದಾಗಿ ಕುಮಾರಸ್ವಾಮಿಯವರು ಇದನ್ನು ಮೊನ್ನೆ ನಮ್ಮ ಸಭೆ ಆದ ಮೇಲೆ ಅಥವಾ ಸಭೆಗೆ ಮುಂಚಿತವಾಗಿ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಬೇಕಿತ್ತು. ಇದು ಅವರಿಗೆ ತಿಳಿದಂಥ ವಿಚಾರ. ಏನೋ ಒಬ್ಬ ಪ್ರೀತಮ್ ಗೌಡನು ನಮ್ಮ ಪಕ್ಷಕ್ಕೆ ಆಧಾರ ಸ್ತಂಭ ಅಲ್ಲ, ಅವರ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತ, ಅವರ ಮಾಡಿದಂಥ ವಿದ್ಯಮಾನಗಳ ಬಗ್ಗೆ ನಮ್ಮ ಕುಮಾರಸ್ವಾಮಿಯವರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ, ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಸಮಾಲೋಚನೆ ಮಾಡಿ ಇಂಥದ್ದಾದರೆ ಇಲ್ಲ, ಇದಕ್ಕೆ ಏನಾದರೂ ನೀವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಿತ್ತೇ ಹೊರತು ನಮ್ಮ ಸಮಾಲೋಚನಾ ಸಭೆಗಳೆಲ್ಲ ಆದ ಮೇಲೆ ಒಂದು ಸಾಮೂಹಿಕ ತೀರ್ಮಾನ ಮಾಡಿದ ಮೇಲೆ ಈಗ ಅದರಿಂದ ಹಿಂದೆ ಹೋಗುವಂಥದ್ದು ನಿಜ. ನನಗೆ ಹಿಂದೆ ಹೋಗೋದಕ್ಕೂ ಕೂಡ ನಾನು ಖಂಡಿತವಾಗಿ ಪೂರ್ತಿ ಅಲ್ಲಗಳಿಲ್ಲ. ಯಾಕೆಂತ ಹೇಳಿದ್ರೆ ಮೊನ್ನೆಯಿಂದ ನಡೆಯುವಂಥ ಈ ಮಳೆ, ಬೇರೆ ಬೇರೆ ಭಾಗಗಳಲ್ಲಿ ನಾವು ಕಳ್ಕೊಂಡಂಥ ನೂರಾರು ಎಕರೆ ಆಸ್ತಿ, ಇದು ರೈತರ ಆಸ್ತಿಗಳು, ನಮ್ಮ ಜೀವಹಾನಿಗಳು, ಪಕ್ಕದಲ್ಲೇ ನಮ್ಮ ಪಕ್ಕಕ್ಕೆ ತಾಕಿದಂಥ ವಯನಾಡಿನಲ್ಲಿ ಆದಂಥ ಗಂಭೀರ, ಇದನ್ನೆಲ್ಲ ಪರಿಗಣನೆ ಮಾಡಿ ನಾವು ಸ್ವಲ್ಪ ಮುಂದೆ ಹಾಕಿ ಇದರ ಮಧ್ಯದಲ್ಲಿ ಈ ಪ್ರೀತಮರ ವಿಚಾರವನ್ನು ಡಿಸ್ಕಸ್ ಮಾಡ್ಬೋದಿತ್ತು. ಆದರೆ ಅದೆಲ್ಲ ಮಾಡದೆ ಏಕಾಏಕಿ ಹೇಳಿರುವಂಥದ್ದು ಅಷ್ಟು ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವರ ಮನಸ್ಸಿಗೆ ನೋವಾದ್ದಕ್ಕೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತಿದ್ದೇನೆ. ಯಾಕೆಂತ ಹೇಳಿದರೆ ಈ ದೇಶದ ಅತ್ಯುನ್ನತ ಸ್ಥಾನ ಪಡೆದವರ ಒಬ್ಬ ಕುಟುಂಬದ ವಿರುದ್ಧ ಯಾರು ಅಂಥದ್ದು ಮಾಡಿದರೆ ನನಗೆ ಗೊತ್ತಿಲ್ಲ, ಪ್ರೀತಮ್ ಮಾಡಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಪ್ರೀತಮ್ ಅವರ ವಿರೋಧಿಯ ಆಗಿ ಕೆಲಸ ಮಾಡಿರುವಂಥದ್ದು ರಾಜಕಾರಣದಲ್ಲಿ ನಮ್ಗೆ ಗೊತ್ತಿದೆ. ಈಗ ರಾಜಕಾರಣದಲ್ಲಿ ಯಾರೂ ಶಾಶ್ವತ ವಿರೋಧಿಗಳು ಅಲ್ಲ, ಯಾರು ಶಾಶ್ವತ ಮಿತ್ರರು ಅಲ್ಲ ಅಂತ ಹೇಳುವಂಥ ಆ ಒಂದು ಧ್ಯೇಯ ವಾಕ್ಯ ನಮಗೆಲ್ಲ ಹಿಂದಿನಿಂದ ಎಲ್ಲರೂ ಹೇಳಿಕೊಟ್ಟದ್ದನ್ನು ಕಂಡಿದ್ದೀವಿ. ದೇಶದಾದ್ಯಂತ ನೋಡಿದ್ದೀವಿ, ಎಲ್ಲೆಲ್ಲೋ ಇದ್ದವರೆಲ್ಲ ನಮ್ಮೊಟ್ಟಿಗಿದ್ದಾರೆ, ನಮ್ಮೊಟ್ಟಿಗಿದ್ದವರು ಎಲ್ಲೆಲ್ಲೋ ಇದ್ದಾರೆ. ಇದು ಆದ ಕಾರಣ ಇದರಲ್ಲಿ ಭಾರಿ ಸಂಗತಿಗಳನ್ನು ಬಾಹ್ಯವಾಗಿ ಮಾಡುವಂಥದ್ದು ಮತ್ತು
ಪ್ಲ್ಯಾಂಡ್ ಆ್ಯಕ್ಷನನ್ನು ಮಾಡಿರುವಂಥದ್ದನ್ನು ಮುಂದೆ ಹಾಕೋದಾದ್ರೂ ಕೂಡ ಇವತ್ತು ಅದಕ್ಕೆ ಬೇಕಾದಂಥ ಒಂದಿದೆ. ಈ ರೀತಿ ಮಳೆ ಬಂದರೆ ಯಾರಿಗೂ ಪಾದಯಾತ್ರೆ ಮಾಡಬೇಕು ಕಷ್ಟ, ಆ ರೀತಿಯ ಪರಿಸ್ಥಿತಿ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.